ಶನಿ ತ್ರಯೋದಶಿ ಎಂದರೇನು? ಅದರ ಮಹತ್ವವೇನು? ಈ ದಿನ ಯಾರನ್ನು ಪೂಜಿಸಬೇಕು? ಈ ತ್ರಯೋದಶಿ ತಿಥಿಯನ್ನು ಹೇಗೆ ಆಚರಿಸಬೇಕು? ಮತ್ತು ಈ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಶನಿವಾರದಂದು ತ್ರಯೋದಶಿ ತಿಥಿ ಬಂದಾಗ ಅದನ್ನು ಶನಿ ತ್ರಯೋದಶಿ ಎಂದು ಕರೆಯಲಾಗುತ್ತದೆ. ಶನಿ ತ್ರಯೋದಶಿಯು ಹಿಂದೂ ದಿನವಾಗಿದ್ದು ನ್ಯಾಯ ಮತ್ತು ಕರ್ಮದ ದೇವರಾದ ಶನಿದೇವರ ಆರಾಧನೆಗೆ ಸಮರ್ಪಿತವಾಗಿದೆ. ಶನಿಯ ದಿನವಾದ ಶನಿವಾರದಂದು ತ್ರಯೋದಶಿ ಬರುವ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಶನಿ ತ್ರಯೋದಶಿಯು ನವಗ್ರಹಗಳಲ್ಲಿ ಒಬ್ಬನಾದ ಶನಿ ಭಗವಂತನ ಆಶೀರ್ವಾದವನ್ನು ಪಡೆಯುವ ದಿನವಾಗಿದೆ. ಶನಿ ತ್ರಯೋದಶಿಯು ಶನಿಯ ಅಧಿಪತಿಯಾದ ಶನಿದೇವರನ್ನು ಪೂಜಿಸಲು ಅತ್ಯಂತ ಮಂಗಳಕರ ದಿನವಾಗಿದೆ. ಶನಿ ಪೂಜೆಯನ್ನು ಮಾಡಲು, ಆಶೀರ್ವಾದವನ್ನು ಪಡೆಯಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ನಿವಾರಿಸಲು ಇದು ಸೂಕ್ತವಾದ ದಿನ. ಶನಿದೇವರನ್ನು ಪೂಜಿಸುವ ಮೂಲಕ ಶನಿ ತ್ರಯೋದಶಿಯನ್ನು ಆಚರಿಸುವುದು ಮತ್ತು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶನಿದೇವರ ವಿಗ್ರಹವನ್ನು ನೇರವಾಗಿ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಆದರೆ ಈ ಪ್ರಾಚೀನ ಆಚರಣೆಯ ಹಿಂದಿನ ಕಾರಣದ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಹಿಂದೂ ನಂಬಿಕೆಯ ಪ್ರಕಾರ ಶಾಪದಿಂದಾಗಿ ಶನಿಯ ದೃಷ್ಟಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅವನು ನೋಡುವ ಯಾರಿಗಾದರೂ ಹಾನಿಯಾಗುತ್ತದೆ ಎಂದು ನಂಬಲಾಗಿದೆ. ಅವನ ನೋಟವನ್ನು ತಪ್ಪಿಸಲು ಜನರು ಅವನ ವಿಗ್ರಹವನ್ನು ಮನೆಯಲ್ಲಿ ಇಡುವುದನ್ನು ತಡೆಯುತ್ತಾರೆ. ಶನಿದೇವರನ್ನು ಪೂಜಿಸುವಾಗ ಭಕ್ತರು ಸಾಮಾನ್ಯವಾಗಿ ವಿಗ್ರಹದ ಬದಿಯಲ್ಲಿ ಅಥವಾ ಹಿಂಭಾಗದಲ್ಲಿ ನೇರ ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾರೆ. ಈ ಎಚ್ಚರಿಕೆಯ ವಿಧಾನವು ಭಕ್ತರಿಗೆ ಶನಿಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಅವನ ಕೋಪಕ್ಕೆ ಒಳಗಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಜನರು ಶನಿದೇವನೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡುವುದನ್ನು ತಡೆಯಲು ಇನ್ನೂ 2 ಕಾರಣಗಳಿವೆ. ಹಿಂದೂ ಪುರಾಣಗಳ ಪ್ರಕಾರ ಶನಿದೇವನು ತನ್ನ ನಿರ್ಲಕ್ಷ್ಯದಿಂದಾಗಿ ಅವನ ಹೆಂಡತಿಯಿಂದ ಶಾಪಗ್ರಸ್ತನಾಗಿರುತ್ತಾನೆ. ಶನಿದೇವರು ಧ್ಯಾನದಲ್ಲಿ ಮುಳುಗಿದ್ದಾಗ ಅವನ ಹೆಂಡತಿ ಮಕ್ಕಳನ್ನು ಹೊಂದುವ ಆಸೆಯಿಂದ ಅವನನ್ನು ಸಂಪರ್ಕಿಸಿದಳು. ಆದರೆ ಶನಿದೇವನು ಅವಳ ಮಾತನ್ನು ಕೇಳಲು ವಿಫಲನಾದನು. ಇದನ್ನು ನೋಡಿ ಅವಳ ಹೆಂಡತಿ ಕೋಪಗೊಳ್ಳುತ್ತಾಳೆ. ಕೋಪದ ಭರದಲ್ಲಿ ಅವಳು ಶನಿದೇವರನ್ನು ಶಾಪಿಸಿದಳು. ಅವನ ನೋಟವು ಎಂದೆಂದಿಗೂ ಕೆಳಮುಖವಾಗಿರುತ್ತದೆ ಮತ್ತು ಅವರು ನೋಡುವ ಯಾರಾದರೂ ಹಾಳಾಗುತ್ತಾರೆ ಎಂದು ಶಾಪಿಸಿದಳು. ಈ ಶಾಪದಿಂದ ಜನರು ಶನಿದೇವರ ವಿಗ್ರಹದೊಂದಿಗೆ ನೇರ ಕಣ್ಣಿನ ಸಂಪರ್ಕವನ್ನು ತಪ್ಪಿಸಲು ಕಾರಣವೆಂದು ನಂಬಲಾಗಿದೆ. ಅವನ ದೃಷ್ಟಿ ತಪ್ಪಿಸಲು ಭಕ್ತರು ಸಾಮಾನ್ಯವಾಗಿ ಅವರ ವಿಗ್ರಹವನ್ನು ಮನೆಯಲ್ಲಿ ಇಡುವುದು ತಡೆಯುತ್ತಾರೆ. ಪುರಾಣದ ಇನ್ನೊಂದು ಕಥೆಯೆಂದರೆ ಶನಿದೇವನ ದೃಷ್ಟಿಗೆ ಗಣೇಶನ ತಲೆಯನ್ನು ಕತ್ತರಿಸುವುದು. ಒಮ್ಮೆ ಶಿವಲೋಕದಲ್ಲಿ ಗಣೇಶನ ಜನ್ಮದಿನದಂದು ದೊಡ್ಡ ಸಂಭ್ರಮವಿತ್ತು. ಈ ದಿನ ನವಜಾತ ಗಣೇಶನನ್ನು ಆಶೀರ್ವಾದಿಸಲು ಶನಿದೇವರನ್ನು ಆಹ್ವಾನಿಸಲಾಗಿತ್ತು. ಆದರೆ ತನ್ನ ಶಾಪವನ್ನು ಹರಿತ ಶನಿಯು ಗಣೇಶನ ಕಡೆ ನೋಡದೆ ಹೊರಡಲು ಪ್ರಯತ್ನಿಸಿದನು. ಆದರೆ ಪಾರ್ವತೀ ದೇವಿ ಶನಿದೇವನನ್ನು ತನ್ನ ಮಗನನ್ನು ಆಶೀರ್ವಾದಿಸಬೇಕೆಂದು ಒತ್ತಾಯಿಸಿದಳು. ಶನಿದೇವರು ಇಷ್ಟವಿಲ್ಲದೆ ಗಣೇಶನ ಮೇಲೆ ದೃಷ್ಟಿ ಹಾಯಿಸಿದನು. ಗಣಪತಿಯು ದಿವ್ಯ ಮುಖವನ್ನು ನೋಡಿದ ಶನಿದೇವನು ಸ್ವಲ್ಪ ಹೊತ್ತು ದಿಟ್ಟಿಸಿದನು. ಇದರಿಂದ ದುರದೃಷ್ಟವಶಾತ್ ಇದು ಗಣಪತಿಯ ಶಿರಚ್ಛೇದಕ್ಕೆ ಕಾರಣವಾಯಿತು. ನಂತರ ಗಣೇಶನಿಗೆ ಆನೆಯ ತಲೆಯನ್ನು ನೀಡಲಾಯಿತು ಮತ್ತು ಅವನಿಗೆ ಗಜಾನನ ಎಂಬ ಹೆಸರು ಬಂದಿತು. ಶನಿ ಪ್ರದೋಷ ದಿನವನ್ನು ಶನಿ ಪೂಜೆಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಶನಿದೇವರನ್ನು ಪೂಜಿಸುವುದರಿಂದ ಜನರು ಶಾಂತಿ ಮತ್ತು ಸಮೃದ್ಧಿಯಿಂದ ಆಶೀರ್ವಾದಿಸುತ್ತಾರೆ. ಇದು ಅಪಾಯದ ದೊಡ್ಡ ಅಪಘಾತಗಳು ಮತ್ತು ಜೀವಕ್ಕೆ ಅಪಾಯಕಾರಿ ಚಟುವಟಿಕೆಗಳನ್ನು ನಿವಾರಿಸುತ್ತದೆ. ತಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹದ ದುಷ್ಪರಿಣಾಮಗಳಿಂದ ಬಳಲುತ್ತಿರುವ ಜನರು ಮತ್ತು ಅರ್ಧಾಷ್ಟಮಿ ಶನಿ, ಅಷ್ಟಮಿ ಶನಿ ಅಥವಾ ನಂತರದ ದಶದ ಸಾಡೇ ಸಾತಿಯ ಅವಧಿಗೆ ಒಳಗಾಗುವ ಜನರು ಶನಿದೇವರನ್ನು ಮೆಚ್ಚಿಸಲು ಈ ದಿನದಂದು ಪೂಜೆಯನ್ನು ಮಾಡಲು ಸೂಚಿಸಲಾಗುತ್ತದೆ. ಶನಿ ತ್ರಯೋದಶಿಯು ಹಿಂದೂ ಧರ್ಮದಲ್ಲಿ ಶನಿವಾರಗಳ ಅಧಿಪತಿ ಮತ್ತು ನ್ಯಾಯದ ಅಧಿಪತಿಯಾದ ಶನಿದೇವರನ್ನು ಪೂಜಿಸಲು ಮೀಸಲಾಗಿರುವ ಅತ್ಯಂತ ಮಂಗಳಕರ ದಿನವಾಗಿದೆ. ಶನಿ ಪೂಜೆಯನ್ನು ಮಾಡಲು, ಭಗವಂತನ ಆಶೀರ್ವಾದವನ್ನು ಪಡೆಯಲು ಮತ್ತು ಯಾವುದೇ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಈ ದಿನವನ್ನು ಪರಿಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಈ ದಿನದಂದು ಶನಿದೇವರನ್ನು ಸಮಾಧಾನಪಡಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಾರೆ. ಅವರ ಆಶೀರ್ವಾದವು ಸ್ಥಿರತೆ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬುತ್ತಾರೆ. ಶನಿ ತ್ರಯೋದಶಿಯಂದು ಶನಿದೇವರನ್ನು ಆರಾಧಿಸುವ ಮೂಲಕ ವ್ಯಕ್ತಿಗಳು ಕಷ್ಟಗಳು ಮತ್ತು ಸವಾಲುಗಳನ್ನು ನಿವಾರಿಸಬಹುದು ಮತ್ತು ಹೆಚ್ಚು ಶಾಂತಿಯುತ ಮತ್ತು ಸಾಮರಸ್ಯದ ಜೀವನವನ್ನು ಆನಂದಿಸಬಹುದು.
ಶನಿ ತ್ರಯೋದಶಿಯು ಹಿಂದೂ ಸಂಪ್ರದಾಯಗಳಲ್ಲಿ ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರದೋಷ ವ್ರತದ ಮಂಗಳದೊಂದಿಗೆ ಶನಿಯ ಪ್ರಬಲ ಪ್ರಭಾವವನ್ನು ಸಂಯೋಜಿಸುತ್ತದೆ. ಶನಿ ದೇವರನ್ನು ನ್ಯಾಯ ಮತ್ತು ಕರ್ಮದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ನಮ್ಮ ಇಂದಿನ ಜೀವನದಲ್ಲಿ ಪ್ರತಿಫಲಗಳ ವಿತರಣೆ ಮತ್ತು ಹಿಂದಿನ ಜೀವನವನ್ನು ಆಧರಿಸಿದ ಶಿಕ್ಷೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಕೆಟ್ಟ ಕರ್ಮಗಳನ್ನು ಕಡಿಮೆ ಮಾಡುತ್ತದೆ. ಶನಿ ತ್ರಯೋದಶಿಯು ಗ್ರಹಗಳ ಜೋಡಣೆಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಬಯಸುವ ಭಕ್ತರಿಗೆ ಪ್ರಮುಖ ದಿನವಾಗಿದೆ. ವಿಶೇಷವಾಗಿ ಶನಿ ಸಾಡೆ ಸಾತಿ ಮತ್ತು ಶನಿ ಮಹಾದಶೆಗೆ ಸಂಬಂಧಿಸಿದ ದೋಷಗಳಿಗೆ. ಶನಿ ತ್ರಯೋದಶಿಯಂದು ಶನಿದೇವರನ್ನು ಪೂಜಿಸುವುದರಿಂದ ತೊಂದರೆಗಳಿಂದ ಪರಿಹಾರ, ಸಂತೋಷ, ಬುದ್ಧಿವಂತಿಕೆ ಮತ್ತು ಇಷ್ಟಾರ್ಥಗಳ ನೆರವೇರಿಕೆ ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ತರುತ್ತದೆ. ಈ ದಿನದಂದು ಉಪವಾಸ ಮತ್ತು ಆಚರಣೆಗಳನ್ನು ಮಾಡುವುದರಿಂದ ಮಾನಸಿಕ ಚಂಚಲತೆಯನ್ನು ನಿವಾರಿಸಲು, ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸಲು ಮತ್ತು ಶನಿ ಮತ್ತು ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಶನಿದೇವರನ್ನು ಗೌರವಿಸುವ ಮೂಲಕ ಭಕ್ತರು ಕರ್ಮಋಣಗಳಿಂದ ಪರಿಹಾರವನ್ನು ಸಾಧಿಸಬಹುದು ಮತ್ತು ಅವರ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಹೆಚ್ಚಿಸಬಹುದು. ಶನಿ ತ್ರಯೋದಶಿಯಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಶನಿದೇವರಿಗೆ ತೈಲಾಭಿಷೇಕವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವಾಗಿದೆ. ಭಕ್ತರು ಉಪವಾಸದಿಂದ ದಿನವನ್ನು ಕಳೆಯುತ್ತಾರೆ ಮತ್ತು ಶನಿದೇವನನ್ನು ಮೆಚ್ಚಿಸಲು ಉದ್ದಿನ ಬೇಳೆ, ಕಲ್ಲಿದ್ದಲು ಮತ್ತು ಎಳ್ಳಿನ ಎಣ್ಣೆಯಂತಹ ವಿವಿಧ ವಸ್ತುಗಳನ್ನು ಅರ್ಪಿಸುತ್ತಾರೆ. ಶನಿದೇವರನ್ನು ಮತ್ತಷ್ಟು ಸಮಾಧಾನಗೊಳಿಸಲು ಭಕ್ತರು ಕಾಗೆಗಳಿಗೆ ಆಹಾರ ನೀಡುವುದು, ಬಡವರಿಗೆ ಕಪ್ಪು ಬಟ್ಟೆಗಳನ್ನು ಮತ್ತು ಪಾದರಕ್ಷೆಗಳನ್ನು ದಾನ ಮಾಡುವುದು ಮುಂತಾದ ದಯೆಯ ಕಾರ್ಯಗಳನ್ನು ಮಾಡಬಹುದು ಮತ್ತು ಶನಿ ಮಂತ್ರಗಳನ್ನು ಪಠಿಸಬಹುದು. ಹೆಚ್ಚುವರಿಯಾಗಿ ಭಕ್ತರು 9 ಬಗೆಯ ಧಾನ್ಯಗಳಾದ ನವಧಾನ್ಯಗಳನ್ನು ಮತ್ತು 8 ಇರೋ ತುಂಡುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ಅಥವಾ ಹರಿಯುವ ನೀರಿನ ಅಡಿಯಲ್ಲಿ ದಾನ ಮಾಡಬಹುದು. ಭಕ್ತರು ನವಧಾನ್ಯಗಳು ಮತ್ತು 8 ಬಗೆಯ ಕಬ್ಬಿಣದ ತುಂಡುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ಅಥವಾ ಹರಿಯುವ ನೀರಿನಲ್ಲಿ ಅಡಿಯಲ್ಲಿ ದಾನ ಮಾಡಬಹುದು. ಹಿಂದಿನ ಜನ್ಮದ ತಪ್ಪುಗಳಿಗೆ ಕ್ಷಮೆ ಮತ್ತು ಸಮಸ್ಯೆಗಳಿಂದ ಪರಿಹಾರವನ್ನು ಕೋರಿ ಭಕ್ತರು ಈ ದಿನ ಶನಿ ಮತ್ತು ಶಿವನನ್ನು ಪೂಜಿಸುತ್ತಾರೆ. ಶನಿ ತ್ರಯೋದಶಿ ಶಾಂತಿ, ಸಮೃದ್ಧಿ ಮತ್ತು ಅದೃಷ್ಟ ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ದಿನವನ್ನು ಆಚರಿಸುವ ಮೂಲಕ ಭಕ್ತರು ಶನಿದೇವರನ್ನು ಸಮಾಧಾನ ಪಡಿಸಬಹುದು ಮತ್ತು ಅವನ ಗ್ರಹಗಳ ಸ್ಥಾನದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಭಕ್ತರು ಶನಿದೇವರನ್ನು ಪ್ರಾರ್ಥನೆಯ ಮೂಲಕ ಪೂಜಿಸುತ್ತಾರೆ. ಈ ದಿನ ಜನರು ಅವನಿಗೆ ನಮಸ್ಕರಿಸುವುದರ ಮೂಲಕ ಮತ್ತು ಶನಿ ಪೂಜೆಯನ್ನು ಮಾಡುವ ಮೂಲಕ ಪೂಜಿಸುತ್ತಾರೆ. ಕೆಲವರು ದೇವಸ್ಥಾನದಲ್ಲಿ ಮತ್ತು ತಮ್ಮ ಮನೆಯ ಮುಖ್ಯ ಬಾಗಿಲಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸುತ್ತಾರೆ. ಭಕ್ತರು ಶನಿ ತ್ರಯೋದಶಿಯಂದು ಉಪವಾಸ ಮಾಡುತ್ತಾರೆ. ಕೇವಲ ಹಣ್ಣುಗಳು ಅಥವಾ ಸರಳ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ. ಅವರು ಸಂಜೆಯ ಪ್ರಾರ್ಥನೆಯ ನಂತರ ಉಪವಾಸವನ್ನು ಮುರಿಯುತ್ತಾರೆ. ಭಕ್ತರು ಉಪವಾಸದ ಪ್ರಯೋಜನಗಳನ್ನು ಹೆಚ್ಚಿಸಲು ಕೆಲವು ನಿಯಮಗಳನ್ನು ಪಾಲಿಸಬಹುದು. ಉದಾಹರಣೆಗೆ, ತಾಮಸಿಕ ಆಹಾರಗಳನ್ನು ತಪ್ಪಿಸುವುದು, ಶಾಂತವಾಗಿರುವುದು ಮತ್ತು ವಿನಯಶೀಲತೆ ಮತ್ತು ದಾನಶೀಲರಾಗಿರುವುದು. ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಆಸೆಗಳನ್ನು ಪೂರೈಸಲು ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಶನಿ ತ್ರಯೋದಶಿ ಉಪವಾಸವು ಮುಂಜಾನೆ ಆರಂಭವಾಗಿ ಸೂರ್ಯಾಸ್ತದ ವೇಳೆಗೆ ಮುಕ್ತಾಯವಾಗುತ್ತದೆ. ಉಪವಾಸದ 2 ಆವೃತ್ತಿಗಳಿವೆ: ಆಹಾರ ಮತ್ತು ನೀರಿನ ಸೇವನೆಯನ್ನು ನಿಷೇಧಿಸುವ ಕಟ್ಟುನಿಟ್ಟಾದ ಆವೃತ್ತಿ ಮತ್ತು ಹಣ್ಣುಗಳು ಮತ್ತು ಹಾಲನ್ನು ಅನುಮತಿಸುವ ಸೌಮ್ಯ ಆವೃತ್ತಿ. ಈ ದಿನವನ್ನು ಶನಿ ಪೂಜೆಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಜನರು ಶಾಂತಿ ಮತ್ತು ಸಮೃದ್ಧಿಯಿಂದ ಆಶೀರ್ವಾದಿಸುತ್ತಾರೆ. ಇದು ಅಪಾಯದ ದೊಡ್ಡ ಅಪಘಾತಗಳು ಮತ್ತು ಜೀವಕ್ಕೆ ಅಪಾಯಕಾರಿ ಚಟುವಟಿಕೆಗಳನ್ನು ನಿವಾರಿಸುತ್ತದೆ. ತಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಯ ದುಷ್ಪರಿಣಾಮಗಳಿಂದ ಬಳಲುತ್ತಿರುವ ಜನರು ಮತ್ತು ಶನಿ ಅಷ್ಟಮಿ ಶನಿ ಅಥವಾ ಅರ್ಧಾಷ್ಟಮಿ ಶನಿ ಸಾಡೆ ಸಾತಿ ಅವಧಿಗೆ ಒಳಗಾಗುವ ಜನರು ಶನಿದೇವರನ್ನು ಮೆಚ್ಚಿಸಲು ಈ ದಿನದಂದು ಪೂಜೆಯನ್ನು ಮಾಡಲು ಸೂಚಿಸಲಾಗುತ್ತದೆ. ಈ ದಿನ ಶನಿದೇವನ ದುಷ್ಪರಿಣಾಮಗಳಿಂದ ಮುಕ್ತಿ ಹೊಂದಲು ಶನಿ ದೋಷ ಪೂಜೆ, ಶನಿ ಶಾಂತಿ ಪೂಜೆ, ಶನಿವಾರದಂದು ಬಡವರಿಗೆ ಕಪ್ಪು ಬಟ್ಟೆ ಹಂಚಬೇಕು, ಕಾಗೆಗಳಿಗೆ ಆಹಾರವನ್ನು ನೀಡಿ ಬಡವರಿಗೆ ಆಹಾರ ನೀಡಬೇಕು. ಇದರಿಂದ ಪಾಪ ನಿವಾರಣೆಯಾಗುತ್ತದೆ. ಶನಿಗ್ರಹದ ದುಷ್ಪರಿಣಾಮಗಳನ್ನು ನಿವಾರಿಸುತ್ತದೆ. ಈ ದಿನ ವ್ಯಕ್ತಿಯು ನಕಾರಾತ್ಮಕ ಕರ್ಮಗಳನ್ನು ತೊಡೆದುಹಾಕಲು ಅವಕಾಶವನ್ನು ಪಡೆಯುತ್ತಾನೆ. ಇದು ಆರೋಗ್ಯ ಮತ್ತು ಸಂಪತ್ತನ್ನು ಒದಗಿಸುತ್ತದೆ, ರೋಗಗಳನ್ನು ಗುಣಪಡಿಸುತ್ತದೆ ಮತ್ತು ಶತ್ರುಗಳ ನಾಶಕ್ಕೆ ಸಹಾಯ ಮಾಡುತ್ತದೆ. ಶನಿ ತ್ರಯೋದಶಿಯಂದು ಶನಿ ದೋಷ ಎಂದು ಕರೆಯಲ್ಪಡುವ ದುಷ್ಪರಿಣಾಮಗಳನ್ನು ನಿವಾರಿಸಲು ಭಕ್ತರು ಪರಮೇಶ್ವರನಾದ ಶಿವ ಮತ್ತು ಪಾರ್ವತಿ ದೇವಿಯ ಜೊತೆಗೆ ಶನಿದೇವರ ಆರಾಧನೆಯಲ್ಲಿ ತೊಡಗುತ್ತಾರೆ. ಈ ತ್ರಯೋದಶಿ ತಿಥಿಯು ಅದೃಷ್ಟವನ್ನು ತರುವುದು
ಮಾನಸಿಕ ತೊಂದರೆಗಳನ್ನು ಕಡಿಮೆ ಮಾಡುವುದು ಮತ್ತು ವೈಯಕ್ತಿಕ ಯೋಗಕ್ಷೇಮ ಮತ್ತು ಯಶಸ್ಸಿಗೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದೆ. ಈ ದಿನದಂದು ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದರಿಂದ ದುಷ್ಟಶಕ್ತಿಗಳನ್ನು ದೂರವಿಡುತ್ತದೆ ಮತ್ತು ಶನಿ ಪೂಜೆಯಲ್ಲಿ ಭಾಗವಹಿಸುವವರಿಗೆ ಸಂತೋಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಶನಿ ತ್ರಯೋದಶಿ ವ್ರತವನ್ನು ಆಚರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಶನಿ ತ್ರಯೋದಶಿ ವ್ರತವನ್ನು ಆಚರಿಸುವುದರಿಂದ ಮತ್ತು ಅದಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು ಮಾಡುವುದರಿಂದ ಶನಿ ದೋಷವನ್ನು ನಿವಾರಿಸಬಹುದು ಎಂದು ಭಕ್ತರು ನಂಬುತ್ತಾರೆ. ಒಬ್ಬರ ಜಾತಕದಲ್ಲಿ ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದು, ಕಷ್ಟಗಳಿಂದ ಪರಿಹಾರ, ವೈಯಕ್ತಿಕ ಮತ್ತು ವೃತ್ತಿಪರ ಸವಾಲುಗಳನ್ನು ನಿವಾರಿಸುವುದು, ನಮ್ಮಲ್ಲಿ ಆಂತರಿಕ ಶಕ್ತಿ ಮತ್ತು ಶಿಸ್ತನ್ನು ಹೆಚ್ಚಿಸುವ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ದೈವಿಕ ಆಶೀರ್ವಾದ ಮತ್ತು ಶನಿ ಮತ್ತು ಶಿವನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ದಿನ ಶನಿದೇವನನ್ನು ಪೂಜಿಸುವುದು ಮಂಗಳಕರ. ಶನಿದೇವರ ದರ್ಶನ ಮತ್ತು ಎಳ್ಳೆಣ್ಣೆ, ತೆಂಗಿನ ನೀರಿನಿಂದ ಶನಿಮೂರ್ತಿಗೆ ಅಭಿಷೇಕ ಮಾಡುವುದರಿಂದ ಶನಿದೇವನಿಗೆ ಸಂತೋಷವಾಗುತ್ತದೆ. ಶನಿದೇವನ ನೆಚ್ಚಿನ ಬಣ್ಣ ನೀಲಿ. ಅದರಿಂದ ಈ ದಿನ ಶನಿದೇವರ ವಿಗ್ರಹಕ್ಕೆ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ಈ ದಿನ ಎಳ್ಳು, ಮೇಕು, ಹತ್ತಿ, ಹಸಿರು ಬೇಳೆಯನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಬ್ರಾಹ್ಮಣನಿಗೆ ನೀಡಬೇಕು. ಶನಿ ತ್ರಯೋದಶಿಯಂದು ಇದನ್ನು ದಾನ ಮಾಡುವುದರಿಂದ ಎಲ್ಲ ಶನಿದೋಷಗಳು ದೂರವಾಗುತ್ತವೆ. ಪ್ರದೋಷ ಕಾಲದಲ್ಲಿ ಶನಿ ದೇವಸ್ಥಾನದೊಳಗಿರುವ ಬ್ರಾಹ್ಮಣರಿಗೆ ಇದನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಶನಿ ಮಹಾದಶ ಮುಂತಾದ ಎಲ್ಲ ಶನಿ ದೋಷಗಳಾದ ಶನಿ ಅಂತರದಶ, ಅಷ್ಟಮಿ ಶನಿ ದಶ, ಅರ್ಧಾಷ್ಟಮಿ ಶನಿ ದಶ, ಸಾಡೆ ಸಾತಿ, ಸಪ್ತಮ ಶನಿ, ಕಂಟಕ ಶನಿ ಅಥವಾ ಯಾವುದೇ ಶನಿ ದೋಷಗಳು ಕಡಿಮೆಯಾಗುತ್ತವೆ. ಶನಿದೇವರಿಗೆ ಈ ವಸ್ತುಗಳನ್ನು ಗುಣಪಡಿಸಲು ಮತ್ತು ದಾನ ಮಾಡಲು ಈ ದಿನ ಉತ್ತಮವಾಗಿದೆ. ಶನಿವಾರದಂದು ತ್ರಯೋದಶಿ ತಿಥಿ ಬಂದಾಗಲೆಲ್ಲ ಶಿವಲಿಂಗದ ಅಭಿಷೇಕವನ್ನು ಕಪ್ಪು ಎಳ್ಳಿನ ನೀರಿನಿಂದ ಅಥವಾ ಕಪ್ಪು ಎಳ್ಳನ್ನು ಹಾಲಿನೊಂದಿಗೆ ಮಾಡುವುದರಿಂದ ಎಲ್ಲ ಶನಿದೋಷಗಳು ದೂರವಾಗುತ್ತವೆ. ಈ ದಿನ ಎಳ್ಳೆಣ್ಣೆಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಎಲ್ಲ ಶನಿದೋಷಗಳು ದೂರವಾಗುತ್ತವೆ. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಎಂದು ಪಠಿಸುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ಶನಿ ತ್ರಯೋದಶಿಯಂದು ಅಶ್ವತ್ಥ ವೃಕ್ಷ ಮತ್ತು ಶಮ್ಮಿ ವೃಕ್ಷದಂತಹ ದೈವಿಕ ವೃಕ್ಷಗಳಿಗೆ ಪೂಜಿಸಿ ಅವುಗಳ ಬಳಿ 8 ಬತ್ತಿಗಳಿಂದ ಮಣ್ಣಿನ ದೀಪವನ್ನು ಬೆಳಗಿಸಿ ಮತ್ತು ಅವುಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ. ಈ ದಿನ ಎಳ್ಳು ಬೆಲ್ಲದ ಆಹಾರ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ಮತ್ತು ಅವುಗಳನ್ನು ದೇವಾಲಯದಲ್ಲಿ ವಿತರಿಸಿ. ಈ ದಿನ ಗೋಸೇವೆ ಮಾಡುವುದು, ಹಸುಗಳಿಗೆ ಬೆಲ್ಲದೊಂದಿಗೆ ಎಳ್ಳು ತಿನ್ನಿಸುವುದು ಮತ್ತು ಹಸುವಿಗೆ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಎಲ್ಲ ಶನಿದೋಷಗಳು ಕಡಿಮೆಯಾಗುತ್ತವೆ. ನಮ್ಮ ಪುರಾಣಗಳಲ್ಲಿ ಶಿವನನ್ನು ಅಭಿಷೇಕ ಪ್ರಿಯನೆಂದು, ವಿಷ್ಣುವನ್ನು ಅಲಂಕಾರ ಪ್ರಿಯನೆಂದು ಹೇಳಲಾಗುತ್ತದೆ ಮತ್ತು ಗಣೇಶನನ್ನು ತರ್ಪಣ ಪ್ರಿಯನೆಂದು ಮತ್ತು ಶನಿಯು ಸ್ತೋತ್ರ ಪ್ರಿಯನಾಗಿ ಈ ದಿನ ಶನಿ ಸ್ತೋತ್ರಗಳನ್ನು ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಶನಿದೇವರನ್ನು ಮೆಚ್ಚಿಸುತ್ತೇವೆ. ಈ ದಿನದಂದು ದಶರಥ ಶನಿ ಸ್ತೋತ್ರ, ಶನಿ ಸಪ್ತನಾಮಗಳು, ಶನಿ ಮಹಾತ್ಮೆ, ಶನಿ ಅಷ್ಟೋತ್ತರ ಮತ್ತು ಶನಿ ಸಹಸ್ರನಾಮಗಳನ್ನು ಪಠಿಸುವುದು ಅಥವಾ ಕೇಳುವುದು ಉತ್ತಮ. ಈ ಸ್ತೋತ್ರವನ್ನು ಓದಲು ಅಥವಾ ಕೇಳಲು ಸಾಧ್ಯವಾಗದವರು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸುತ್ತಾ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಬಹುದು. ವೇದಗಳಲ್ಲಿ ಶನಿಗೆ ಸಂಬಂಧಿಸಿದಂತೆ ಶನಿಗ್ರಹ ವೇದ ಎಂದು ಕರೆಯಲ್ಪಡುವ ಒಂದು ಮಂತ್ರವಿದೆ. ಆ ಮಂತ್ರವು ಹೀಗಿದೆ: ಓಂ ಶಮಾಗ್ನಿರಾಗ್ನಿಭಿಸ್ಕರಸ್ ಚನ್ನಸ್ತಾಪತು ಸೂರ್ಯಃ ಶಂ ವಾತೋ ವಾತ್ವರಾಪ ಅಪಸ್ತ್ರೀದಃ. ಶನಿ ತ್ರಯೋದಶಿಯಂದು ಈ ವೇದ ಮಂತ್ರವನ್ನು ಪಠಿಸುವುದರಿಂದ ವರ್ಷವಿಡೀ ಸಂಪೂರ್ಣ ಶನಿದೋಷಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಶನಿಗೆ ಸಂಬಂಧಿಸಿದ ಇತರ ಮಂತ್ರಗಳಿವೆ. ಅವು ಹೀಗಿವೆ: ಶನಿ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ಭಾಗಭಾಗಾಯ ವಿದ್ಮಹೆ ಮೃತ್ಯುಪುರುಷಾಯ ಧೀಮಹಿ ತನ್ನೋ ಶನಿ ಪ್ರಚೋದಯತ್. ಶನಿ ಬೀಜ ಮಂತ್ರ ಅಥವಾ ಶನಿ ಮೂಲ ಮಂತ್ರವು ಹೀಗಿದೆ: ಓಂ ಶಂ ಶನೈಶ್ಚರಾಯ ನಮಃ. ಶನಿದೇವರಿಗೆ ಸಂಬಂಧಿಸಿದ ಇನ್ನೊಂದು ಮಂತ್ರವೆಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇನ್ನು ಶನಿ ಪೀಡೆಯಿಂದ ಬಳಲುತ್ತಿರುವವರಿಗೆ ಶನಿ ಪೀಡ ಪರಿಹಾರ ಸ್ತೋತ್ರವಿದೆ: ಸೂರ್ಯೋ ಪುತ್ರೋ ದೀರ್ಘದೇಹ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಂ ಹರತು ಮೇ ಶನಿ. ಇದಿಷ್ಟು ಶನಿ ತ್ರಯೋದಶಿಯ ಬಗ್ಗೆ. ಓಂ ಶನೈಶ್ಚರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.